ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ವತಿಯಿಂದ ಪ್ರಮುಖ ಬೇಡಿಕೆ ಈಡೇರಿಕೆಗಾಗಿ ಮನವಿ. ರಾಜ್ಯದ ಗ್ರಾಮೀಣ ಪತ್ರಕರ್ತರಿಗೆ ವೃತ್ತಿ ಸಂಬಂಧಿತ ಚಟುವಟಿಕೆಗಳಿಗೆ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಪ್ರಯಾಣಿಸಲು ಉಚಿತ ಬಸ್ ಪಾಸ್ಗಳಿಗೆ ಸಂಬಂಧಿಸಿದಂತೆ ತಮ್ಮ ಸರ್ಕಾರವು ದಿನಾಂಕ 26/9/2024 ಹೊರಡಿಸಿದ್ದ ಆದೇಶದಲ್ಲಿ ಕರಾಳವಾದ ಮಾನದಂಡಗಳನ್ನು ಒಳಗೊಂಡಿರುವುದು ವಿಷಾದಕರ. ಮಾಧ್ಯಮದ ಪಟ್ಟಿಯಲ್ಲಿ ಇರಬೇಕೆಂಬ ಮಾನದಂಡ ಅಂದು ಜಾಹೀರಾತಿಗೆ ಸಂಬಂಧಿಸಿದರೂ ತಮ್ಮ ಸರ್ಕಾರ ಗ್ರಾಮೀಣ ಪತ್ರಕರ್ತರಿಗೆ ಈ ಸೌಲಭ್ಯ ಸಿಗಬೇಕೆಂದು ದುರುದ್ದೇಶದಿಂದ ಈ ನಿಯಮ ವಿಧಿಸಿರುತ್ತೀರಿ. 4 ವರ್ಷದ ಕಾಯಂ ನೇಮಕಾತಿ ಆದೇಶ ಪತ್ರಗಳನ್ನು ವರದಿಗಾರರು ಹೊಂದಿರಲೇಬೇಕೆಂಬ ನಿಯಮ ಮರಣ ಶಾಸನದಂತಿದ್ದ ಇಂದಿನ ಸ್ಥಿತಿಯಲ್ಲಿ ಮಾಧ್ಯಮದ ಪಟ್ಟಿಯಲ್ಲಿರುವ ಯಾವೊಬ್ಬ ಮಾಲೀಕ ಅಥವಾ ಸಂಪಾದಕರು ಕಾಯಂ ನೇಮಕಾತಿ ಆದೇಶ ಕೊಡಲು ಸಾಧ್ಯವೇ ಎಂಬ ಚಿಂತನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಾಮಾಜಿಕ ಹರಿಕಾರರೆಂಬ ಬಿರುದು ಹೊಂದಿರುವಂತೆ ತಾವುಗಳು ಮಾಡಬೇಕಾಗಿತ್ತು. ಇದಿಷ್ಟು ಪ್ರಮುಖ ಬೇಡಿಕೆಗಳು ಈಡೇರಿಕೆ ಆಗಬೇಕೆಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ರವರ ಪತ್ರಕರ್ತರ ಪರವಾಗಿ ಮನವಿ ಮಾಡಲಾಯಿತು. ವರದಿ ಸುರೇಶ್ ಬಾಬು ಜೊತೆ ಶ್ರೀಕಾಂತ್. ಸಂಘಟನೆಗೆ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಹೋರಾಟ ಹೋರಾಟ ಎಲ್ಲವರೆಗೂ ಹೋರಾಟ 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 ಎಲ್ಲವರೆಗೂ ಹೋರಾಟ 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 ಎಲ್ಲವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೂ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೂ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೂ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಗ್ರಾಮೀಣ ಪತ್ರಕರ್ತರಿಗೆ ಕರಾಳ ಆದೇಶ ಹೊರಡಿಸಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಗ್ರಾಮೀಣ ಪತ್ರಕರ್ತರಿಗೆ ಕರಾಳ ಆದೇಶ ಹೊರಡಿಸಿದ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಗ್ರಾಮೀಣ ಪತ್ರಕರ್ತರಿಗೆ ಎಲ್ಲರಿಗೂ ಬಸ್ ಪಾಸ್ ಕೊಡಲೇಬೇಕು 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 ಗ್ರಾಮೀಣ ಪತ್ರಕರ್ತರಿಗೆ ಕರಾಳ ಆದೇಶ ಹೊರಡಿಸಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಾಮಾಜಿಕ ಅಧಿಕಾರ ಎಂದು ಘೋಷಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಹೇಳಿ ಧಿಕ್ಕಾರ. ಸಾಮಾಜಿಕ ಅಧಿಕಾರ ಎಂದು ಪೋಸು ಕೊಡ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಹೇಳಿ ಧಿಕ್ಕಾರ. ಮಾಧ್ಯಮದ ರಾವಣ ಸಿದ್ದರಾಮಯ್ಯನವರಿಗೆ ಹೇಳಿ ಧಿಕ್ಕಾರ. ಮಾಧ್ಯಮ ರಾವಣ ಸಿದ್ದರಾಮಯ್ಯನವರಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಗ್ರಾಮೀಣ
ಪತ್ರಕರ್ತರಿಗೆ ಕರಾಳ ಆದೇಶ ಹೊರಡಿಸಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದ ಗ್ರಾಮೀಣ ಪತ್ರಕರ್ತರಿಗೆ ಕರಾಳ ಆದೇಶ ಹೊರಡಿಸಿರುವ ರಾಜ್ಯ ಸರ್ಕಾರ ಕೇಳಿ ಧಿಕ್ಕಾರ. ಸಾಮಾಜಿಕ ಅಧಿಕಾರಿಯೆಂದು ಪೋಸು ಕೊಡ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳಿ ಧಿಕ್ಕಾರ. ಸಾಮಾಜಿಕ ಅಧಿಕಾರಿಯೆಂದು ಪೋಸು ಕೊಡ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳಿ ಧಿಕ್ಕಾರ. ಮಾಧ್ಯಮ ರಾವಣ ಸಿದ್ದರಾಮಯ್ಯನವರಿಗೆ ಹೇಳಿ ಧಿಕ್ಕಾರ. ಮಾಧ್ಯಮ ರಾವಣ ಸಿದ್ದರಾಮಯ್ಯನಿಗೆ ಹೇಳಿ ಧಿಕ್ಕಾರ. ಕಾಣಿಪತ್ನಿ ಸಂಘಟನೆಗೆ ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಗ್ರಾಮೀಣ ಪತ್ರಕರ್ತರಿಗೆ ಕರಾಳ ಆದೇಶ ಹೊರಡಿಸಿದ ಸರ್ಕಾರಕ್ಕೆ ಹೇಳಿ. ಗ್ರಾಮೀಣ ಪತ್ರಕರ್ತರಿಗೆ ಕರಾಳ ಆದೇಶ ಹೊರಡಿಸಿದ ರಾಜ್ಯ ಸರ್ಕಾರಕ್ಕೆ ಹೇಳಿ. ಸಾಮಾಜಿಕ ಅಧಿಕಾರಿಯನ್ನು ಪೋಸು ಕೊಡ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೇಳಿ ಧಿಕ್ಕಾರ. ಸಾಮಾಜಿಕ ಅಧಿಕಾರಿಯನ್ನು ಪೋಸು ಕೊಡ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಅಲ್ಲೋ ಮಿಸ್ಟರ್ ಸಿದ್ದರಾಮಯ್ಯ, ಅಲ್ಲೋ ಮಿಸ್ಟರ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಹೇಳಿದ್ದೇನು ಮಾಡಿದ್ದೇನು. ಅಲ್ಲೋ ಮಿಸ್ಟರ್ ಸಿದ್ದರಾಮಯ್ಯ. ಹೇಳಿದ್ದೇನು ಮಾಡಿದ್ದೇನು. ಅಲ್ಲೋ ಮಿಸ್ಟರ್ ಸಿದ್ದರಾಮಯ್ಯ. ಹೇಳಿದ್ದೇನು ಮಾಡಿದ್ದೇನು. ಗ್ರಾಮೀಣ ಪತ್ರಕರ್ತರಿಗೆ ಕರಾಳ ಆದೇಶ ಹೊರಡಿಸಿರುವ ರಾಜ್ಯ ಸರ್ಕಾರ ಕೇಳಿ ಧಿಕ್ಕಾರ. ಗ್ರಾಮೀಣ ಪತ್ರಕರ್ತರಿಗೆ ಕರಾಳ ಆದೇಶ ಹೊರಡಿಸಿರುವ ರಾಜ್ಯ ಸರ್ಕಾರ ಕೇಳಿ ಧಿಕ್ಕಾರ. ಬೇಕೇ ಬೇಕು ಬೇಕೇ ಬೇಕು. ಸಾಮಾಜಿಕ ಅಧಿಕಾರಿಯನ್ನು ಪೋಸು ಕೊಡ್ತಿರುವ ಸಿದ್ದರಾಮಯ್ಯನವರಿಗೆ ಹೇಳಿ ಧಿಕ್ಕಾರ. ಸಾಮಾಜಿಕ ಅಧಿಕಾರಿಯನ್ನು ಪೋಸು ಕೊಡ್ತಿರುವ ಧಿಕ್ಕಾರ ಧಿಕ್ಕಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ. ಮಾಧ್ಯಮ ರಾವಣ ಸಿದ್ದರಾಮಯ್ಯನವರಿಗೆ. ಮಾಧ್ಯಮ ರಾವಣ ಸಿದ್ದರಾಮಯ್ಯನವರಿಗೆ. ಗ್ರಾಮೀಣ ಪತ್ರಕರ್ತರಿಗೆ ಹೊರಡಿಸಿರುವ ಕರಾಳ ಆದೇಶಕ್ಕೆ. ಮಾಧ್ಯಮ ಆದೇಶ ಪತ್ರಕರ್ತರಿಗೆ ಕರಾಳ ಆದೇಶ ಹೊರಡಿಸಿರುವ ಸಿದ್ದರಾಮಯ್ಯನ ಸರ್ಕಾರಕ್ಕೆ. ಆತ್ಮೀಯ ಸ್ನೇಹಿತರೆ, ಇಂದಿನ ಹೋರಾಟದ ಪ್ರಮುಖ ಘಟ್ಟ ಏನಪ್ಪಾ ಅಂತಂದ್ರೆ, ಕಳೆದ 2-3 ವರ್ಷದಿಂದ ನಿರಂತರವಾಗಿ ಉಚಿತ ಬಸ್ ಪಾಸ್ಗಾಗಿ ಹೋರಾಟ ಮಾಡ್ತಾನೆ ಇದೀವಿ ಪತ್ರಕರ್ತರು. ಇವತ್ತು 15 ಬಜೆಟ್ ಮಂಡಿಸಿರುವಂತಹ ಸಿದ್ದರಾಮಯ್ಯನವರು ರಾಜ್ಯದ ಸಾಮಾಜಿಕ ಅಧಿಕಾರರಂದು ಏನು ಬಿಂಬಿತರಾಗಿದ್ದಾರೆ, ಫೋರ್ಸ್ ಕೊಡಕ್ ಮಾತ್ರ ಶೂರರಾಗಿದ್ದಾರೆ ಹೊರತು ಇವತ್ತು ಸರ್ಕಾರ ಹಾಗೂ ಪತ್ರಕರ್ತರ ಮಧ್ಯೆ, ಇವತ್ತು ಸಾರ್ವಜನಿಕರ ಮಧ್ಯೆ ಸೇತುವೆಯಾಗಿ ಕಾರ್ಯನಿರ್ವಹಿಸುವಂತಹ ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿರುವಂತಹ ಪತ್ರಕರ್ತರಿಗೆ ಕನಿಷ್ಠ ಉಚಿತ ಬಸ್ ಪಾಸ್ ನೀಡುವುದಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಬರೇ ಡೋಂಗಿ ಸರ್ಕಾರದಿಂದ ಸುಮ್ಮನೆ ಕೊಳ್ಳು ಬಸ್ಸು ಆಶ್ವಾಸನೆ ಕೊಡ್ತಾ ಸಾಗಿದೆ. ಇವತ್ತು ನೋಡಿ, ಮಹಿಳೆಯರಿಗೆ ವಾರ್ಷಿಕ 1800 ಕೋಟಿ ಖರ್ಚು ಮಾಡಿ ಇಡೀ ರಾಜ್ಯಾದ್ಯಂತ ಓಡಾಡಕ್ಕೆ ಕೊಟ್ಟಿದೆ, ಸಂತೋಷ. ಇವತ್ತು ನಾವು ಪತ್ರಕರ್ತರು ಕೇವಲ 10,000 ಜನ ಇದ್ದೀವಿ. ಈ 10,000 ಜನಕ್ಕೆ ಜಿಲ್ಲಾ ಮಟ್ಟದಲ್ಲಿ ಓಡಾಡಲು ಕೇವಲ 30 ಕೋಟಿ ಖರ್ಚಾಗುತ್ತೆ. ಇವತ್ತು 7 ಕೋಟಿ ಜನರ ನಾಡಿ ಮಿಡಿತ ಗೊತ್ತಿರುವಂತ ಏನು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಕೇವಲ 10,000 ಪತ್ರಕರ್ತರು ಇವತ್ತು ತಮ್ಮಿಂದ ದಿನನಿತ್ಯ ಸುತ್ತುವಂತ ಪತ್ರಕರ್ತರ ಸ್ಥಿತಿ ಅವರಿಗೆ ಕಣ್ಣಿಗೆ ಕಾಣದ ಕುರುಡರಾಗಿದ್ದಾರೆ. ಇಂಥ ನಕಲಿ ಸಾಮಾಜಿಕ ಅಧಿಕಾರ ಅಂತ ಏನು ಹೇಳ್ತಾ ಇದ್ದಾರೆ, ಈ ಒಂದು ವಿಚಾರಕ್ಕೆ ನಮ್ಮ ಪತ್ರಕರ್ತರ ಸಂಘದಿಂದ ಅವರಿಗೆ ಧಿಕ್ಕಾರನ ಹೇಳ್ತಾ ಇದ್ದೀನಿ.
ಇವತ್ತು ನಾವೇನೋ ಇವತ್ತು ಸಿದ್ದರಾಮಯ್ಯನವರು ಮಾಧ್ಯಮ ರಾವಣ ಅಂತ ಏನು ಇವತ್ತು ನಾವು ಬಿರುದು ಕೊಡ್ತಾ ಇದೀವಿ ಇವತ್ತು ನಮ್ಮ ಕಾನಿಪಾದನಿಂದ ಇವತ್ತು ಇಡೀ ರಾಜ್ಯದ ಮಾಧ್ಯಮದವರ ಪಾಲಿಗೆ ರಾಮಯ್ಯರಾಗಬೇಕಾಗಿತ್ತು. ಇವತ್ತು ಕರಾಳ ಆದೇಶ ಹೊರಡಿಸಿ ಇವತ್ತು ಮಾಧ್ಯಮ ರಾವಣ ಆಗಿ ಇವತ್ತು ಚಲಾವಣೆಯಲ್ಲಿ ಇದ್ದಾರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರು. ಇನ್ನು ಮುಂದಾದರೂ ತಮ್ಮ ನಿಜವಾದ ಸ್ಥಿತಿಗೆ ಬಂದು ಸಮಸ್ತ ಪತ್ರಕರ್ತರಿಗೆ ನ್ಯಾಯ ಕೊಡಬೇಕೆಂದು ಈ ಸಂದರ್ಭದಲ್ಲಿ ನಮ್ಮ ದಿಟ್ಟ ಹೋರಾಟ. ಈ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡೋದಿಷ್ಟೇ, ಇವತ್ತು ನಕಲಿತನ ಬಿಟ್ಟು ಇವತ್ತು ಸಮಾಜ ಸ್ವಾಸ್ಥ್ಯ ಕಾಪಾಡ್ತಾ ಇದ್ದಾರೆ ಏನು ಪತ್ರಕರ್ತರು, ಅವರಿಗೆ ಜಿಲ್ಲಾ ಮಟ್ಟದಲ್ಲಿ ಓಡಾಡಲು ಇವತ್ತೇನು ನಮ್ಮ ಹೆಂಡತಿ ಮನೆಗೆ ನಮ್ಮ ಅತ್ತೆ ಮನೆ ಕೇಳ್ತಾ ಇಲ್ಲ ಓಡಾಡಕ್ಕೆ ಸರ್ಕಾರನ. ಸಮಾಜದ ಪ್ರತಿಬಿಂಬವಾಗಿ ಸಮಾಜ ಸ್ವಾಸ್ಥ್ಯ ಕಾಪಾಡಲು ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ಕೊಂಡಿಯಾಗಿ ಸೇತುವೆಯಾಗಿ ನಾವು ಕಾರ್ಯನಿರ್ವಹಿಸಲು ಕೇಳ್ತಾ ಇದ್ದೀವಿ. ನಮ್ಮ ನ್ಯಾಯಯುತ ಬೇಡಿಕೆ ಆದಷ್ಟು ಶೀಘ್ರ ಈಡೇರಿಸಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾರೆ. ಇವತ್ತು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಸಂಘಟನೆಯಿಂದ ಏನು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ, ಏನು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ, ಈ ಹೋರಾಟ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ. ಕಾರಣ ಇವತ್ತು ಗ್ರಾಮೀಣ ಪ್ರದೇಶದ ಏನು ಪತ್ರಕರ್ತರು ನಾವೆಲ್ಲ ಇದ್ದೀವಿ, ನಮಗೆ ಈ ಒಂದು ಸಿದ್ದರಾಮಯ್ಯನ ಸರ್ಕಾರ ಎಲ್ಲಷ್ಟು ಕಾಳಜಿಯನ್ನು ವಹಿಸ್ತಾ ಇಲ್ಲ. ಒಂದು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ ಹಾಗೆ ಇವತ್ತು ಅನೇಕ ಕಲ್ಯಾಣ ಯೋಜನೆಗಳು ನಾನು ಮಾಡಿದ್ದೀನಿ ಅಂತ ಅಬ್ಬರವನ್ನು ಕೊಚ್ಚಿಕೊಡ್ತಂತ ಸಿದ್ದರಾಮಯ್ಯ ಇವತ್ತು ಏನು ನಾವು ಕೇವಲ 16,000 ಪತ್ರಕರ್ತರು ನಾವು ಇದ್ದೇವೆ, ಏನು 56,000 ಕೋಟಿ ಈ ಒಂದು ಸಾವಿರಾರು ಕೋಟಿಯನ್ನ ಏನು ಖರ್ಚು ಮಾಡ್ತಾ ಇದ್ದಾರೆ. ಆ ಒಂದು ಖರ್ಚಿನಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಪತ್ರಕರ್ತರಿಗೆ ಕೇವಲ 10,000 ಕೋಟಿ ಕೂಡ ಖರ್ಚಾಗಲ್ಲ. ಇವತ್ತು ಕೇವಲ ನಮ್ಮ ಪತ್ರಕರ್ತರನ್ನ ಒಂದು ಆದೇಶವನ್ನು ಹೊರಡಿಸಿ, ಕರಾಳ ಆದೇಶವನ್ನು ಹೊರಡಿಸಿ ನಮ್ಮ ಜಿಲ್ಲಾದ್ಯಂತ ಏನು ನಾವು ಪತ್ರಕರ್ತರಿದ್ದೀವಿ ನಮಗೆ ಯಾವುದೇ ರಕ್ಷಣೆ ಇಲ್ಲ. ಈ ರಕ್ಷಣೆಗೆ ನಾವು ಕೇಳಿದಾಗ ಯಾವುದೇ ಒಂದು ಸ್ಪಂದನವೂ ಕೂಡ ಈ ಬಂಡ ಸಿದ್ದರಾಮಯ್ಯ ಯಾವುದಕ್ಕೂ ಕೂಡ ಸ್ಪಂದನ ಮಾಡ್ತಾ ಇಲ್ಲ. ಈ ಬಂಡ ಸಿದ್ದರಾಮಯ್ಯ ಕೇವಲ ಪ್ರಚಾರ ಪ್ರಿಯನಾಗಿದ್ದಾನೆ, ಕೇವಲ ಉಳ್ಳವರ ಪಾಲಿನ ರಾಜನಾಗಿದ್ದಾನೆ. ಈ ರಾಜತ್ವ ಎಂದಿಗೆ ಮುಕ್ತಾಯ ಆಗುತ್ತೆ ಅನ್ನೋದು ಇವತ್ತು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಸಂಘಟನೆಯಿಂದ ನಾವು ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯ, ಇವತ್ತೇನು ನೀವು ಸುವರ್ಣಸೌಧದಲ್ಲಿ ಕುಂತಿದ್ಯಾ, ಈ ಒಂದು ಸುವರ್ಣಸೌಧದಲ್ಲಿ ಕುಂತಿರ್ಬೇಕಾದ ಕಾರಣ ನಾವುಗಳು ಪತ್ರಕರ್ತರು ಮಲಗಿದ್ರೆ ನೀನು ರಾಜಭಾರ ಮಾಡ್ತೀಯಾ, ಪತ್ರಕರ್ತರು ಎದ್ದೋಡಿದ್ರೆ ನೀನು 3 ದಿವಸ ಕೂಡ ನಿನ್ನ ಕುರ್ಚಿಯಲ್ಲಿ ಕುಳಿತುಕೊಳ್ಳಕ್ಕೆ ಅವಕಾಶ ಇರಲ್ಲ. ಪತ್ರಕರ್ತರ ಬಗ್ಗೆ ಆದಷ್ಟು ಬೇಗ ನಮಗೆ ಸಂಬಂಧಪಟ್ಟಂತ ಸವಲತ್ತುಗಳನ್ನ ನೀನು ಮುಂಜಾರು ಮಾಡಲಿಕ್ಕೆ ಇಲ್ಲವಾದಲ್ಲಿ ರಾಜ್ಯಾದ್ಯಂತ ನಾವೇನಿದೀವಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಸಂಘಟನೆ ಇವತ್ತೇನು ಸುವರ್ಣಸೌಧದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟ ಇಲ್ಲಿಗೆ ನಾವು ನಿಲ್ಲಿಸಲ್ಲ. ಈ ಹೋರಾಟ ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೀವಿ, ರಾಜ್ಯಾದ್ಯಂತ ನಾವು ಮಾಡ್ತೇವೆ. ಕಾರಣ ಇಷ್ಟೇ, ಕರಾಳ ಆದೇಶ ಹೊರಡಿಸಿ ಸಿದ್ದರಾಮಯ್ಯನಿಗೆ, ಕರಾಳ ಆದೇಶ ಹೊರಡಿಸಿ ಸಿದ್ದರಾಮಯ್ಯನಿಗೆ, ಕರಾಳ ಆದೇಶ ಹೊರಡಿಸಿ ಸಿದ್ದರಾಮಯ್ಯನಿಗೆ, ಕರಾಳ ಆದೇಶ ಹೊರಡಿಸಿ ಸಿದ್ದರಾಮಯ್ಯನಿಗೆ. ಜಯವಾಗಲಿ ಜಯವಾಗಲಿ ಪತ್ರಕರ್ತ ಜಯವಾಗಲಿ, ಜಯವಾಗಲಿ ಜಯವಾಗಲಿ ಪತ್ರಕರ್ತರಿಗೆ ಜಯವಾಗಲಿ, ಜಯವಾಗಲಿ ಜಯವಾಗಲಿ ಪತ್ರಕರ್ತರಿಗೆ ಜಯವಾಗಲಿ. ಗ್ರಾಮೀಣ ಭಾಗದ
ಯಾರಾದ್ರೂ ಬರ್ತಾರೆ ಇಲ್ಲ ಇದೆ ಸರ್ ನಾವು ಇದಾವೆ ನಿಮಗೆ ಕಾಪಿ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಮಸ್ಕಿ ತಾಲೂಕು ಅಧ್ಯಕ್ಷರು ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರ್ಗಂಗೆ. ಪ್ರಜಾಪ್ರಭುತ್ವದ 4ನೇ ಅಂಗವಾದ ಪತ್ರಿಕೆ ರಂಗಕ್ಕೆ ತನ್ನದೇ ಆದ ಇತಿಹಾಸವಿದ್ದು, ಅಂತಹ ನಿಟ್ಟಿನಲ್ಲಿ ಆತ್ಮೀಯ ಸ್ನೇಹಿತರು ಬಂಗ್ಲೆ ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ 3ನೇ ವರ್ಷದ ಈ ಒಂದು ಪತ್ರಕರ್ತರ ಹೋರಾಟ ಹಗಲಿರುಳು ಶ್ರಮಿಸುತ್ತಿರುವ ಬಂಗ್ಲೆಯವರಿಗೆ ಧನ್ಯವಾದಗಳು ಮತ್ತು ಅವರಿಗೆ ಸ್ವಾಗತ. ಕರ್ನಾಟಕ ಸರ್ಕಾರ ಕಾರ್ಯನಿರತ ಪತ್ರಕರ್ತರ ಧ್ವನಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತನ್ನ ಕಾರ್ಯವನ್ನು ಯಶಸ್ವಿಯಾಗಿ ರೂಪಿಸಿಕೊಂಡು ಹೋರಾಟಗಳನ್ನು ಮಾಡುತ್ತಾ ಸರ್ಕಾರಕ್ಕೆ ಇವತ್ತು ಘನ ಸರ್ಕಾರ ಸಿದ್ದರಾಮಯ್ಯನವರು ಪತ್ರಕರ್ತರಿಗೆ ಮೂಗಿಗೆ ತುಪ್ಪ ಒರೆಸುವ ಕೆಲಸ ಮಾಡುತ್ತಿದ್ದಾರೆ. ಮಹಿಳೆಯರು ಆಧಾರ್ ಕಾರ್ಡ್ ಮೇಲೆ ರಾಜ್ಯಾದ್ಯಂತ ಹೋರಾಟ ಮಾಡಲು ಅಂತವರಿಗೆ ಆಧಾರ್ ಕಾರ್ಡ್ ಮೂಲಕ ರಾಜ್ಯಾದ್ಯಂತ ಓಡಾಡಲು ಆಧಾರ್ ಕಾರ್ಡ್ ಮೂಲಕ ಒಂದು ಬಸ್ ಅವರಿಗೆ ವ್ಯವಸ್ಥೆ ಮಾಡಿದ್ದಾರೆ. ಮಾಧ್ಯಮ ರಂಗದಲ್ಲಿ ಕೆಲಸ ಮಾಡುತ್ತಿರುವ ಪತ್ರಕರ್ತರಿಗೆ ಇವತ್ತು ಇಷ್ಟೆಲ್ಲ ಆದೇಶ ಹೊರಡಿಸಿ ಇಷ್ಟು ನಿಬಂಧನೆಗಳನ್ನು ನೋಡಿ ಎಲ್ಲ ನಿಬಂಧನೆಗಳನ್ನು ಗಾಳಿಗೆ ತೂರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ ಅವರ ಆದೇಶದ ಮೇರೆಗೆ ನಿಬಂಧನೆಗಳನ್ನೆಲ್ಲ ಬಿಟ್ಟು ಆಧಾರ್ ಕಾರ್ಡ್ ಮೂಲಕ ಮಹಿಳೆಯರಿಗೆ ಏನ್ ಮಾಡಿದ್ದೀರಿ ಹಾಗೆ ಪತ್ರಕರ್ತರು ಸಾಮಾಜಿಕ ಯುಗದಲ್ಲಿ ಕೆಲಸ ಮಾಡುವ ಪತ್ರಕರ್ತರಿಗೆ ನೀವು ಬಸ್ ಪಾಸ್ ವ್ಯವಸ್ಥೆ ನೀಡಬೇಕು ಮತ್ತು ಪತ್ರಕರ್ತರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ಒದಗಿಸಿಕೊಡಬೇಕು. ಗೌರವಧನ ಮತ್ತು ಪತ್ರಕರ್ತರು ಅಕಾಲಿಕ ಮರಣ ಹೊಂದರೆ ಅವರಿಗೆ ಪರಿಹಾರ ನೀಡಬೇಕು. ಘನ ಸರ್ಕಾರದಿಂದ ಸಿಗುವಂತಹ ಒದಗಿಸಿಕೊಡಬೇಕು. ಸರ್ಕಾರದಿಂದ ಸೌಲಭ್ಯವನ್ನು ಪತ್ರಕರ್ತರಿಗೆ ಒದಗಿಸಿದಾಗ ಪತ್ರಕರ್ತರಿಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಬರುತ್ತದೆ. ಘನ ಸರ್ಕಾರ ಇದನ್ನು ಗಂಭೀರವಾಗಿ ಯೋಚಿಸಿ ಪತ್ರಕರ್ತರಿಗೆ ಒಂದು ನ್ಯಾಯ ದೊರಕಿಸಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಹೋರಾಟ 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 ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಹೋರಾಟ 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 ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ. ಧಿಕ್ಕಾರ ಧಿಕ್ಕಾರ ಸಿದ್ದರಾಮಯ್ಯಗೆ ಧಿಕ್ಕಾರ, 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 ಧಿಕ್ಕಾರ ಧಿಕ್ಕಾರ ಸಿದ್ದರಾಮಯ್ಯಗೆ ಧಿಕ್ಕಾರ. ಭ್ರಷ್ಟ ಸಿದ್ದರಾಮಯ್ಯನಿಗೆ ಧಿಕ್ಕಾರ, ಧಿಕ್ಕಾರ ಭ್ರಷ್ಟ ಸಿದ್ದರಾಮಯ್ಯನಿಗೆ ಧಿಕ್ಕಾರ, ಧಿಕ್ಕಾರ ಭ್ರಷ್ಟ ಸಿದ್ದರಾಮಯ್ಯನಿಗೆ ಧಿಕ್ಕಾರ, ಧಿಕ್ಕಾರ ಭ್ರಷ್ಟ ಸಿದ್ದರಾಮಯ್ಯನಿಗೆ ಧಿಕ್ಕಾರ, ಧಿಕ್ಕಾರ ಕರಾಳ ಆದೇಶ ಹೊರಡಿಸಿದ 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 ಸಿದ್ದರಾಮಯ್ಯನಿಗೆ ಧಿಕ್ಕಾರ, ಧಿಕ್ಕಾರ. ಪತ್ರಕರ್ತರ ಕಾಯ್ದೆ ಜಾರಿಗೆ ಬರಲಿ, ಜಾರಿಗೆ ಬರಲಿ, 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 ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿಗೆ ಬರಲಿ, ಜಾರಿಗೆ
ಮಾಧ್ಯಮ ರಾವಣ ಸಿದ್ದರಾಮಯ್ಯನಿಗೆ 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 ಹೋರಾಟ 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 ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಮಾಧ್ಯಮ ರಾವಣ ಸಿದ್ದರಾಮಯ್ಯನಿಗೆ ಮಾಧ್ಯಮ ರಾವಣ ಸಿದ್ದರಾಮಯ್ಯನಿಗೆ ಮಾಧ್ಯಮ ರಾವಣ ಸಿದ್ದರಾಮಯ್ಯನಿಗೆ ಭ್ರಷ್ಟ ಸಿದ್ದರಾಮಯ್ಯನಿಗೆ ಭ್ರಷ್ಟ ಸಿದ್ದರಾಮಯ್ಯನಿಗೆ ಭ್ರಷ್ಟ ಸಿದ್ದರಾಮಯ್ಯನಿಗೆ ಮಾಧ್ಯಮ ರಾವಣ ಸಿದ್ದರಾಮಯ್ಯನಿಗೆ ಮಾಧ್ಯಮ ರಾವಣ ಸಿದ್ದರಾಮಯ್ಯನಿಗೆ ಹೋರಾಟ ಹೋರಾಟ ಮಲ್ಲಿಕಾರ್ಜುನ್ ಬಂಗ್ಲೆಯವರೇ, ಇವತ್ತು ಈ ಒಂದು ಬೃಹತ್ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲನ್ನ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಪತ್ರಿಕಾ ಮಿತ್ರರೇ, ಸ್ನೇಹಿತರೆ, ರಾಜ್ಯದ ಪತ್ರಕರ್ತರ ಮಿತ್ರರೇ, ಬಂಧುಗಳೇ, ಹಾಗೂ ಇವತ್ತು ನಾವು ದೂರ ದೂರ ಊರುಗಳಿಂದ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರೆ, ಇವತ್ತು ನಾವು ಪತ್ರಕರ್ತರು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಊರುಗೋಲಾಗಿ ಅವತ್ತಿನ ದಿವಸ ಅವ್ರ ಸರ್ಕಾರವನ್ನು ಆಯ್ಕೆ ಮಾಡಿದ್ವಿ. ಉದ್ದೇಶ ಈ ಸರ್ಕಾರದಿಂದ ನಾವು ಕೂಡ ಏನಾದರೂ ಪಡಿಬಹುದು, ಆಶ್ರಯದಾತ್ರ ಆಗಬಹುದು ಅಂತಕ್ಕಂಥ ಒಂದು ಕನಸನ್ನು ಕಂಡು ನಾವು ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಲ್ಲ ಮಾಧ್ಯಮದವರು ಕೂಡ ಸಹಕಾರ ಮಾಡಿದ್ವಿ. ಆದರೆ ಸಿದ್ದರಾಮಯ್ಯನವರು ನಾವು ಯಾವ ರೀತಿ ಸಹಕಾರ ಮಾಡಿದ್ವಿ ಅದಕ್ಕೆ ನಮಗೆ ದ್ರೋಹವನ್ನು ಎಸಗುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಂಧುಗಳೇ, ಈಗಾಗಲೇ ಸರ್ಕಾರಿ ನೌಕರದಾರರಿಗೆ ಹಿತರಕ್ಷಣಾ ಕಾಯ್ದೆ ಬಂದಿದೆ, ಕೂಲಿ ಕಾರ್ಮಿಕರಿಗೆ ಹಿತರಕ್ಷಣಾ ಕಾಯ್ದೆ ಬಂದಿದೆ. ಎಲ್ಲರಿಗೂ ಕೂಡ ಹಿತರಕ್ಷಣಾ ಕಾಯ್ದೆ ಬಂದ್ರೆ ಪತ್ರಕರ್ತರು 4ನೇ ಅಂಗ, ಈ 4ನೇ ಅಂಗದವರಿಗೆ ಇನ್ನೂ ರಕ್ಷಣೆ ಇಲ್ಲ. ನಮ್ಮನ್ನ ಯಾರಾದ್ರೂ ಕೇಳೋರು ಇದ್ರೆ ಅದಕ್ಕೆ ರಕ್ಷಣಾ ಕಾಯ್ದೆ ಬೇಕು. ನಾವೇನಾದ್ರೂ ಯಾವ್ದಾರ ಒಂದು ಕಾರ್ಯಾಲಯಕ್ಕೆ ಹೋಗಿ ಒಂದು ಪ್ರಶ್ನೆ ಕೇಳಿದ್ರೆ ಇವತ್ತು ಸರ್ಕಾರಿ ನೌಕರದವರು ಅವರ ರಕ್ಷಣಾ ಕಾಯ್ದೆಯನ್ನು ಉಪಯೋಗ ಮಾಡಿ ನಮ್ಮ ಮೇಲೆ ಸಾಕಷ್ಟು ಮೊಕದ್ದಮೆಗಳನ್ನು ಹಾಕ್ತಾ ಇದ್ದಾರೆ. ನಮಗೂ ಕೂಡ ಆ ರೀತಿ ರಕ್ಷಣಾ ಕಾಯ್ದೆಯನ್ನು ಕೊಡಬೇಕು ಮಾನ್ಯರೇ ಸಿದ್ದರಾಮಯ್ಯ ಅಂತಕ್ಕಂಥ ಮಾತನ್ನ ತಮಗೆ ಗಮನಕ್ಕೆ ತರೋದ್ರ ಜೊತೆಗೆ ಈಗಾಗಲೇ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಪಾಸ್ ಕೊಡ್ತೀವಿ ಅಂತ ತಾವು ಘಂಟಾಘೋಷವಾಗಿ ಘೋಷಣೆ ಮಾಡಿದ್ರಿ. ಆದ್ರೆ ಎಲ್ಲಿದೆ ಸ್ವಾಮಿ ನಿಮ್ಮ ಪತ್ರಕರ್ತರಿಗೆ ಬಸ್ ಪಾಸ್ ಎಲ್ಲಿ ಕೊಟ್ಟಿದ್ದೀರಾ? ನ್ಯಾವ ಹೇಳ್ಕೊಂಡ್ಬಿಟ್ಟು ಜನರನ್ನ ಮನವೊಲಿಸಲಿಕ್ಕೆ ಸಾವಿರಾರು ಭಾಷೆ ಕೊಟ್ಟು ಅವತ್ತೇನು ಮಾತಾಡಿದ್ರಿ, ಇವತ್ತೇನು ಮಾತಾಡ್ತಾ ಇದ್ದೀರಾ? ಅವತ್ತು ನೀವು ಹೇಳಿದ್ರಿ ಎಲ್ಲ ಪತ್ರಕರ್ತರಿಗೆ ಉಚಿತವಾಗಿ ಬಸ್ ಕೊಡ್ತೇವೆ ಅಂತೇಳಿ. ಬಂಧುಗಳೇ, ಆ ಪತ್ರಕರ್ತರ ನಿಯಮಗಳನ್ನು, ಭಾಷೆ ನಿಯಮಗಳನ್ನು ನೋಡ್ಬಿಟ್ರೆ ನಮಗೆ ಕೂತರಿಗೆ ರಾಜ್ಯದಲ್ಲಿ ಇರ್ತಕ್ಕಂಥ ಯಾರಿಗೂ ಬಸ್ ಪಾಸ್ ಸಿಗೋದಿಲ್ಲ. ಯಾಕಂದ್ರೆ ಅದರಲ್ಲಿ ಇರ್ತಕ್ಕಂಥ ಕಾನೂನುಗಳು ಪತ್ರಕರ್ತರಿಗೆ ಅಕಾಡೆಷನ್ ಕಾರ್ಡ್ ಏನು ಹೊಂದಿದಾರ ಅವ್ರಿಗೆ ಮಾತ್ರ ಸಿಗ್ತಾವು. ಅಕಾಡೆಷನ್ ಕಾರ್ಡ್ ಯಾರು ಹೊಂದಿದಾರ ಅವರ ಸಂಪಾದಕರ ಮಕ್ಕಳು, ಅಣ್ಣ ತಮ್ಮ, ನಮ್ಗೆ ಯಾರಿಗೂ ಅಕಾಡೆಷನ್ ಕಾರ್ಡ್ ಸಿಗೋದಿಲ್ಲ. ಆ ಅಕಾಡೆಷನ್ ಕಾರ್ಡ್ ಇದ್ದರಿಗೆ ಮಾತ್ರ ಪತ್ರಕರ್ತರ ಪಾಸ್ ಸಿಗ್ತಾವೆ. ಯಾಕಂದ್ರೆ ಅದರಲ್ಲೊಂದು ಕಾನೂನು ಮಾಡಿದಾರ ಅವರು. ಯಾವ ಸಂಪಾದಕರು 4 ವರ್ಷ ನಿಮಗೆ ಅಪಾಯಿಂಟ್ ಮಾಡ್ಕೊಂಡು ಹಣವನ್ನು ಕೊಡ್ತಾರ ಅಥವಾ ಪಗಾರ ಕೊಡ್ತಾರೆ ಅಂತಕ್ಕಂಥ ಆದೇಶ ಆದ್ರೆ ಮಾತ್ರ ಬಸ್ ಪಾಸ್ ಜಾರಿ ಆಗ್ತದೆ ಅಂತ ಹೇಳಿದಾರ. ಬಂಧುಗಳೇ, ನಾನು ಕೇಳಕ್ ಇಷ್ಟಪಡ್ತಿದ್ದೀನಿ, ಯಾವ ಸಂಪಾದಕರು ರಾಜ್ಯ ಪತ್ರಕರ್ತರಿರ್ಬೋದು, ಜಿಲ್ಲಾ ಪತ್ರಕರ್ತರಿರ್ಬೋದು, ಯಾವುದೇ ದೊಡ್ಡ ಪತ್ರಿಕೆ ಇರ್ಬೋದು, ಯಾರಿಗೂ ಕೂಡ ಆದೇಶವನ್ನು ಕೊಡೋದಿಲ್ಲ. ಬಿಡಿ ವರದಿಗಾರ ಅಂತ ಕೊಡ್ತಾರೆ ನಮ್ಗೆ. ಬಿಡಿ ವರದಿಗಾರ ಅಂದ್ರೇನು? ಗೌರವಧನ ಕೊಡೋದು. ಆದ್ರಿಂದ ಬಸ್ ಪಾಸ್ ನಿಯಮಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡಬೇಕು. ಎಲ್ಲ ಮಾಧ್ಯಮದ ಪಟ್ಟಿಯಲ್ಲಿರ್ತಕ್ಕಂಥ ಪತ್ರಿಕೆಗಳಿಗೆ, ಮಾಧ್ಯಮದ ಪಟ್ಟಿಯಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ RNI ಏನು ಆದೇಶ ಹೊಂದಿರತಕ್ಕಂಥ, ದೆಹಲಿಯಿಂದ RNI ಆದೇಶ ಹೊಂದಿದೆ, ಆ ಆದೇಶವನ್ನು ಹೊಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ಬಸ್ ಪಾಸ್ ಅಂತ ಸಿಗಂತ ವ್ಯವಸ್ಥೆ ಆಗಬೇಕು. ನಾವೆಲ್ಲ ಬರೀತಾ ಇದ್ದೇವೆ ಬಂಧುಗಳೇ, ಅವರಿಗೆ ಬಹಳಷ್ಟು ಹಿಂದುಳಿದಿದ್ದಾರೆ, ಬಹಳ ಬಡವರಿದ್ದಾರೆ.
ಬಹಳಷ್ಟು ಆರ್ಥಿಕ ಪರಿಸ್ಥಿತಿಯಿಂದ, ಸಾಮಾಜಿಕ ಪರಿಸ್ಥಿತಿಯಿಂದ ಮತ್ತು ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಹಿಂದುಳಿದಿದ್ದಾರೆ. ಅವರಿಗೆ ನಿಗಮ ಕೊಡಿ ಅಂತ ನಾವು ಬರ್ತಾ ಇದ್ದೀವಿ. ಬಟ್ ನಮಗೆ ನಿಗಮ ಇದೆಯಾ? ನಮಗೆ ಯಾರು ನಿಗಮ ಕೊಟ್ಟಿದ್ದಾರನ್ರಿ? ನಮಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರಿಕಾ ಅಭಿವೃದ್ಧಿ ನಿಗಮವನ್ನ ನಮಗೆ ಮಾಡಿಕೊಡ್ಬೇಕು. ಆ ಅಭಿವೃದ್ಧಿ ನಿಗಮದಿಂದ ನಮ್ಮ ಮಕ್ಕಳು, ನಾವು ಕೂಡ ಸುರಕ್ಷಿತವಾಗಿರಲು ಸಾಧ್ಯ ಆಗ್ತದೆ ಬಂಧುಗಳೇ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಬ್ಬ ಹಿಂದುಳಿದ ವರ್ಗದ ನಾಯಕರಾಗಿ, ಒಬ್ಬ ಗ್ರಾಮೀಣ ಪ್ರದೇಶದವರಾಗಿ ಗ್ರಾಮೀಣರ ನೋವು ನಲಿವುಗಳಿಗೆ ಸ್ಪಂದನೆ ಮಾಡಬೇಕು. ಅದರ ಜೊತೆಗೆ ನಮಗೆ ಅಭಿವೃದ್ಧಿ ನಿಗಮವನ್ನ, ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಗಮವನ್ನ ತಕ್ಷಣವೇ ಈ ಅಧಿವೇಶನದಲ್ಲಿ ಪಾಸ್ ಮಾಡಿಕೊಡ್ಬೇಕಂತಕ್ಕಂಥ ಮಾತನ್ನು ಹೇಳುತ್ತಾ, ಅದರ ಜೊತೆಗೆ ಈಗಾಗಲೇ ಮಹಿಳೆಯರಿಗೆ ಉಚಿತ ಬಸ್ ಪಾಸನ್ನು ಕೊಟ್ಟದನ್ನ ಸ್ವಾಗತ ಮಾಡ್ತೇವೆ, ಸಂತೋಷ ಪಡ್ತೇವೆ. ಆದ್ರೆ ಅವ್ರಿಗೆ ಏನ್ ಹೇಳಿದ್ರಿ ನೀವು? ಬರೀ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು, ಎಲ್ಲಾದ್ರೂ ಕರ್ನಾಟಕ ರಾಜ್ಯದಲ್ಲಿ ಅಡ್ಡಾಡಿ ಅಂತ ಹೇಳಿದರೆ, ನಾವು ಇರ್ತಕ್ಕಂಥವ್ರು ಕೇವಲ 10,000 ಜನ ಪತ್ರಕರ್ತರು. ನಮಗೆ ಏನು ಮಾನದಂಡ ಮಾಡಿದ್ರಿ? ಯಾರಿಗೂ ಪಾಸ್ ಸಿಗಬಾರ್ದು. ಇವರು ಹಳ್ಳಿ ದಿಲ್ಲಿ ಅಡ್ಡಾಡ್ಬಿಟ್ರೆ ಇನ್ನು ನಮ್ಮ ಬಗ್ಗೆ ಏನಾದರೂ ಕೆಟ್ಟದ್ದಾಗಿ ಬರೀಬಹುದು ಅಂತಕ್ಕಂಥ ಹಿತದೃಷ್ಟಿಯನ್ನು ಇಟ್ಕೊಂಡು ನಮಗೆ ಮಾನದಂಡಗಳನ್ನು ಹಾಕಿದ್ರಿ. ಆ ಮಾನದಂಡಗಳನ್ನು ತೆಗೆದು ನಮ್ಮ ಪತ್ರಕರ್ತರಿಗೆ ಅನುಕೂಲತೆ ಮಾಡಿಕೊಡ್ಬೇಕಂತಕ್ಕಂಥ ಮಾತನ್ನು ಹೇಳುತ್ತಾ, ತಾವೆಲ್ಲರೂ ಕೂಡ ಇನ್ನೂ ಅನೇಕ ಜನ ಮಾತನಾಡಿದ್ದಾರೆ. ಮುಂದೆ ಇನ್ನು 4 ಗಂಟೆವರೆಗೆ ಈ ಪತ್ರಕರ್ತರ ಒಂದು ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಆದ್ರಿಂದ ತಾವೆಲ್ಲರೂ ಕೂಡ, ಮತ್ತೆ ಇನ್ನೊಂದು ವಿಚಾರ ಅಂದ್ರೆ, ರಾಜ್ಯದಲ್ಲಿ ಪತ್ರಿಕಾ ಏನು ನಾವು ವರದಿ ಮಾಡ್ತಕ್ಕಂಥ ಪತ್ರಿಕಾ ವರದಿಗಾರರಿಗೆ ನಿವೇಶನ ಕೊಡಬೇಕಂತಕ್ಕಂಥ ಒಂದು ಬೇಡಿಕೆ ಇದೆ. ನಿವೇಶನಗಳಂದ್ರೆ ಕಾಲೋನಿಯನ್ನು ಕೊಡ್ಬೋದು, ಅಥವಾ ನಿವೇಶನ ಅಂದ್ರೆ ಬಹಳ ಅಂದ್ರೆ ನಮ್ಮ ಇಂಡಸ್ಟ್ರಿ ಕೊಡ್ತಾರ, ಗಂಡ್ಮಕ್ಳಿಗೆ ಕೊಡೋದು ಅಂತ. ನೀವು ಯಾರ ಹೆಸರೆಲ್ಲ ಕೊಡ್ರಿ, ಒಂದೊಂದು ವಿಶೇಷ ಕಾನೂನು ಮಾಡಿ, ವಿಶೇಷ ತಿದ್ದುಪಡಿ ಅಂತ ಹೇಳಿ ಅದರ ಒಂದು ಆಶ್ರಯ ಸಮಿತಿ ಇರ್ತದೆ, ಅಲ್ಲಿ ವಿಶೇಷ ಕಾನೂನನ್ನು ಮಾಡಿ ನಮ್ಮ ಪತ್ರಕರ್ತರಿಗೆ ಎಲ್ಲೆಲ್ಲಿ ಯಾವ ಪಟ್ಟಣದಲ್ಲಿ ಇರ್ತಾರೋ ಅಲ್ಲೆಲ್ಲಿ ಒಂದು ನಿವೇಶನಗಳನ್ನು ಕೊಡಬೇಕಂತಕ್ಕಂಥ ಈ ಮೂಲಕ ಒತ್ತಾಯ ಮಾಡುತ್ತಾ ನಾವು ಈ ಒಂದು ಸಂಘಟನೆ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಪತ್ರಕರ್ತರ ಧ್ವನಿ ಸಂಘಕ್ಕೆ, ಪತ್ರಕರ್ತರ ಧ್ವನಿ ಸಂಘಕ್ಕೆ, ಪತ್ರಕರ್ತರ ಧ್ವನಿ ಸಂಘಕ್ಕೆ, ಸಿದ್ದರಾಮಯ್ಯ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ. ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರೇ ಮತ್ತು ರಾಜ್ಯ ಸಮಿತಿಯ ಎಲ್ಲ ಹಿರಿಯ ಕಿರಿಯ ಪದಾಧಿಕಾರಿಗಳೇ ಮತ್ತು ಕರ್ನಾಟಕದ ಮೂಲೆಯಿಂದ ಬಂದಂತ ಜಿಲ್ಲಾ ಅಧ್ಯಕ್ಷರೇ, ತಾಲೂಕು ಅಧ್ಯಕ್ಷರೇ, ಸದಸ್ಯರೇ ಮತ್ತು ಎಲ್ಲ ಪತ್ರಕರ್ತರ ಸಹೋದರರೇ, ಆತ್ಮೀಯ ಬಂಧುಗಳೇ, ಇವತ್ತ ಉತ್ತರ ಕರ್ನಾಟಕ ಭಾಗದಲ್ಲಿ ಸರಿ ಅವರಿಗೆ ಅರಿವಿಲ್ಲ. ಪತ್ರಕರ್ತರಾದವರು ಈ ನಾಡಿಗೆ ಗುರುತಿಸುವಂತ ಕೆಲಸ ನಮ್ಮನ್ನು ಮಾಡ್ತಾ ಇದ್ದಾರೆ, ನಮ್ಮನ್ನು ಬೆಳೆಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ನಾವು ಸರಿಯಾದ ರೀತಿಯಲ್ಲಿ ಸರ್ಕಾರ ಸೌಲಭ್ಯಗಳು ಕೊಡಬೇಕೋ ಬೇಡ ಅಂತಕ್ಕಂಥ ಚಿಂತನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಇವತ್ತು ಅಧಿವೇಶನ ನಡೀತಾ ಇದೆ. ನಮ್ಮ ಪತ್ರಕರ್ತರು ಏನ್ ಪಾಪ ಮಾಡಿದ್ದಾರೆ ಸರ್? ನಮ್ಮ ಬೇಡಿಕೆಗಳು ಏನಿಲ್ಲ. ಪತ್ರಕರ್ತರ ರಕ್ಷಣಾ ಕಾಯ್ದೆ ಕೂಡಲೇ ಜಾರಿ ಆಗಬೇಕು ಸರ್ಕಾರದಿಂದ. ಪ್ರಮುಖವಾಗಿ ಇವತ್ತೇನು ಕರಾಳ ಆದೇಶ ಮಾಡಿದ್ದಾರೆ ಗ್ರಾಮಾಂತರ ಪತ್ರಕರ್ತರಿಗೆ, ಆ ಒಂದು ಆದೇಶನ ಮಾರ್ಪಡಿಸಿ ಇವತ್ತು ನಮ್ಮ ಪತ್ರಕರ್ತರು ಏನು RNI ಕಾಪಿ ಇದೆ, RNI ಕಾಪಿ ತಗೊಳ್ಳಿ, ಜೊತೆಗೆ ಸಂಪಾದಕರು ಇಲ್ಲ ಮಾಲೀಕರು ಕೊಡಂತ ಒಂದು ಗುರುತಿನ ಕಾರ್ಡ್ ತಗೊಳ್ಳಿ, ಅದ್ರ ಜೊತೆಗೆ ಸಂಚಿಕೆ ಏನಿದಾವೆ ಪ್ರತಿಗಳು, ಇತ್ತೀಚೆಗೆ ಬಂದಂತ ಪ್ರಕಟವಾಗುವಂತ ಪ್ರತಿಗಳು ತಗೊಂಡ್ರು ಸಾಕು ಮಾನದಂಡ. ಇದೆಲ್ಲ ಯಾಕೆ ಬೇಕು ಮಾನದಂಡ? ಇವರಿಗೆಲ್ಲ ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು, ಕಾಯಂ ನೇಮಕ. ಈ ಮಹಿಳೆಯರಿಗೆ ಇಷ್ಟು ಜನ ಕೊಟ್ಟಿದ್ದೀರಲ್ಲ, 1800 ಕೋಟಿ ಮಾಡ್ತಾ ಇದ್ರಿ. ಅದೇ ಅಲ್ಲ ನಮ್ಮ ಬೇಡಿಕೆ, ಅದನ್ನು ಪ್ರಮುಖ ಸರ್. ಇವತ್ತು ಸಿದ್ದರಾಮಯ್ಯ ಹೇಳೋದು ಕೇವಲ 10,000 ಪತ್ರಕರ್ತರು ಈ ಕರಾಳ ಆದೇಶ ವಾಪಸ್ ಪಡೆದು ಪತ್ರಕರ್ತರಿಗೆ ಏನಿದೆ ಗ್ರಾಮಾಂತರ ಪತ್ರ ಜಿಲ್ಲೆಯಾದ್ಯಂತ ಓಡಾಡಲು ಕೂಡಲೇ ಸರಳೀಕರಿಸಿ ಮಾರ್ಪಡಿಸಿ ನಮ್ಮ ಪತ್ರಕರ್ತರಿಗೆ ಬಸ್ ಪಾಸ್ ಒದಗಿಸಿಕೊಡಿ. ಎರಡನೇದು, ರಕ್ಷಣಾ ಕಾಯ್ದೆ ಏನಿದೆ ಪತ್ರಕರ್ತರ ಕೂಡಲೇ ಜಾರಿ ಆಗೋದೇನಿದೆ ಪ್ರಮುಖ ಉದ್ದೇಶ. ಮೂರನೇದೇನಿದೆ, ಇವತ್ತು ಮಹಾಶಾಸನ ಕೇವಲ ರಾಜ್ಯದಲ್ಲಿ 180ರಿಂದ 200 ಜನಕ್ಕೆ ಮಾತ್ರ ಸಿಗ್ತಾ ಇದೆ. ಸಾವಿರಾರು ಪತ್ರಕರ್ತರು ಸೇವೆ ಸಲ್ಲಿಸಿ ಇವತ್ತು ಹೀನಾಯ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಅದಕ್ಕೆ ಕಠಿಣವಾದಂಥ ಮಾನದಂಡಗಳು ಏನಿದಾವೆ ವಾರ್ತಾ ಇಲಾಖೆ ಸರ್ಕಾರದಿಂದ, ಅದನ್ನು ಸರಳೀಕರಣಗೊಳಿಸಿ ಇವತ್ತು ಎಲ್ಲ ಪತ್ರಕರ್ತ ನಿವೃತ್ತರಾದ ಪತ್ರಕರ್ತರಿಗೆ ಇವತ್ತು ಮಹಾಶಾಸನ ಬರಬೇಕು. ಜೊತೆಗೆ ಟೋಲ್ಗಳಲ್ಲಿ
ನಮ್ಮ ಪತ್ರಕರ್ತರು ವೆಹಿಕಲ್ ಉಚಿತವಾಗಿ ಓಡಾಡಲು ಅನುಕೂಲ ಮಾಡಿಕೊಡ್ಬೇಕಂತ ಒಪ್ಕೊಳ್ತಾರೆ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಪತ್ರಿಕಾ ರಕ್ಷಣೆ ಕಾಯ್ದೆ ಹೋರಾಟ. ಇಂದು ಕರ್ನಾಟಕ ವರ್ಕಿಂಗ್ ಜರ್ನಲಿಸ್ಟ್ ವಾಯ್ಸ್ ಪತ್ರಕರ್ತರ ಧ್ವನಿಯ ಈ ಹೋರಾಟದ ಬೇಡಿಕೆಯನ್ನು ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಇದು ಒಂದು ಮನವಿಯ ಪ್ರತಿಭಟನೆ. ಇದು ಕರ್ನಾಟಕದಲ್ಲಿ ನಿಮ್ಮನ್ನು ರಾವಣನ್ನಾಗಿ ಮಾಡಬಹುದು, ರಾಮಯ್ಯನನ್ನಾಗಿ ಮಾಡಬಹುದು. ಹಾಗಾಗಿ ತಾವು ಮಾಧ್ಯಮದ ರಾಮಯ್ಯರಾಗಿ ರಾವಣನಾಗಬೇಡಿ ಅಂತಕ್ಕಂಥ ಮಾತನ್ನು ನಮ್ಮೂರ ಶಾಸಕರು ಪತ್ರಿಕೆಯ ಒಂದು ವೇದಿಕೆಯ ಮುಖಾಂತರ, ಪ್ರತಿಭಟನೆಯ ಮುಖಾಂತರ ನಮ್ಮೆಲ್ಲರ ಈ ಒಂದು ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ಈ ಒಂದು ಬೇಡಿಕೆಗಳನ್ನು ನೀವು ಪೂರೈಸದೆ ಹೋದರೆ ಮುಂದಿನ ದಿನಗಳಲ್ಲಿ ಏನಪ್ಪ ಅಂತಂದ್ರೆ ತಮ್ಮ ಒಂದು ಕುರ್ಚಿಗೆ ಮೂರೇ ಕಾಲು ಅಂತಕ್ಕಂಥ ಮಾತನ್ನು ನಾನು ಖಂಡಿತವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಪತ್ರಕರ್ತರ ಸಂರಕ್ಷಣಾ ಕಾಯ್ದೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಆಳಿ ಹೋಗಿರ್ತಕ್ಕಂಥ ರಾಜಕಾರಣಿಗಳು ಕೇವಲ ತಮ್ಮ ಸುದ್ದಿಗಾಗಿ ನಮ್ಮನ್ನು ಬಳಸಿಕೊಂಡಿದ್ದಾರೆ ವಿನಃ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗಾಗಿ ಯಾವತ್ತೂ ಸಹಕರಿಸಿಲ್ಲ. ಅವರೆಲ್ಲರಿಗೂ ಧಿಕ್ಕಾರದೊಂದಿಗೆ ಇವತ್ತು ನೀವು ಮಾಧ್ಯಮದವರಿಗೆ ಇವತ್ತು ಬಸ್ ಪಾಸ್ನ ಒಂದು ತುಪ್ಪವನ್ನು ತೊಟ್ಟಿಗಳಿಗೆ ಏನಪ್ಪ ಅಂತಂದ್ರೆ ನೀವು ಸವರಿದ್ದೀರಾ. ಇದು ಏನಪ್ಪ ಅಂದ್ರೆ ಅನ್ಯಾಯ. ಇಂತಹ ಅನ್ಯಾಯದ ವಿರುದ್ಧ ಏನಪ್ಪ ಅಂದ್ರೆ ನಮ್ಮ ಹಕ್ಕನ್ನು ನಾವು ಕೇಳಲು ಬಂದಿದ್ದೇವೆ. ಅಂತ ಹಕ್ಕನ್ನು ತಾವು ಒಂದು ವೇಳೆ ತಾವು ಕೊಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಏನಪ್ಪ ಅಂತಂದ್ರೆ ಎಲ್ಲ ಮಾಧ್ಯಮದವರೇನಪ್ಪ ಅಂದ್ರೆ ನಿಮ್ಮ ಸುದ್ದಿಯನ್ನು ಪ್ರಕಟಿಸುವ, ಸುದ್ದಿಯನ್ನು ಬರೆಯುವ, ಸುದ್ದಿಯನ್ನು ಮಾಡುವ ಎಲ್ಲದಕ್ಕೂ ನಾವು ಧಿಕ್ಕರಿಸಬೇಕಾಗ್ತದೆ. ಮತ್ತು ತಮಗೆ ಇನ್ನೊಂದು ಎಚ್ಚರಿಕೆಯನ್ನು ಕೊಡೋಕೆ ನಾನು ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ದಯವಿಟ್ಟು ತಾವೇನಪ್ಪ ಅಂತಂದ್ರೆ ಪತ್ರಕರ್ತರ ಬಗ್ಗೆ ಕಾಳಜಿಯನ್ನು ವಹಿಸಿ ಪತ್ರಕರ್ತರ ಒಂದು ಸಂಘಕ್ಕೆ ಏನಪ್ಪ ಅಂತಂದ್ರೆ ತಾವೇನಪ್ಪ ಅಂದ್ರೆ ಈ ಒಂದು ಕಾರ್ಯಕ್ರಮದ ಒಂದು ಪ್ರತಿಭಟನೆಯನ್ನು ಸ್ವೀಕರಿಸಿ ಅವರ ಒಂದು ಹಕ್ಕುಗಳನ್ನು ತಾವು ನೀಡಲೇಬೇಕು. ಇದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇಲ್ಲಿ ನಮ್ಮ ಭಾರತದ ಈ ಒಂದು ಭೂಮಿಗೆ ಸ್ವತಂತ್ರ ದೊರಕಬೇಕಾದ್ರೆ ಇವತ್ತೇನಪ್ಪ ಅಂತಂದ್ರೆ ಎಲ್ಲಾ ಪತ್ರಕರ್ತರ ಶ್ರಮವೂ ಅದರಲ್ಲಿದೆ. ತ್ಯಾಗ ಬಲಿದಾನಗಳ ಒಂದು ಸಾಲಿನಲ್ಲಿ ನಮ್ಮ ಒಂದು ಹೆಸರು ಸಹ ಇದೆ. एक जमाना वो था गले में हंडी थी, एक जमाना वो था गले में हंडी थी, कमर में झाड़ू थी, लेकिन आज जमाना बदल चुका है. गले में मेरे कर्नाटक की शाल है और कमर में बेल्ट है. ये सब बाबा अंबेडकर की देन है ಅಂತಕ್ಕಂಥ ಮಾತನ್ನ ಖಂಡಿತವಾಗಿ ಮಾತಾಡ್ತಾರೆ. ಅವರು ಒಬ್ಬ ಪತ್ರಕರ್ತರು ಅನ್ನೋದು ಮರೆಯಬೇಡಿ. ಯಾಕಂದ್ರೆ ಇಲ್ಲಿ ಬಾಲಗಂಗಾಧರ ತಿಲಕರವರಾಗಿರಬಹುದು, ಎಂತೆಂತ ಸಿಂಹ ಗರ್ಜನೆಯ ಮಾಡಿರ್ತಕ್ಕಂಥ ಪತ್ರಕರ್ತರು ಏನಪ್ಪ ಅಂದ್ರೆ ತಮ್ಮ ಹಕ್ಕಿಗಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿರ್ತಕ್ಕಂಥವರಿಗೆ ಇವತ್ತು ಏನೂ ಇಲ್ಲ ಅನ್ನೋದಕ್ಕೆ ಇಲ್ಲಿ ಒಂದು ರಾಜ್ಯ ಸರ್ಕಾರದ ಒಂದು ಸಾಕ್ಷಿ ಇದೆ. ಯಾಕಂತಂದ್ರೆ ಮಹಿಳೆಯರಿಗೆ ಆಧಾರ್ ಕಾರ್ಡ್ ನೋಡಿ ಏನಪ್ಪ ಅಂತಂದ್ರೆ ಒಂದು ಉಚಿತವಾಗಿರ್ತಕ್ಕಂಥ ಇದನ್ನ ಪಾಸ್ ಚೀಟಿ ಕೊಡ್ತಾರೆ. ಅದೇ ರೀತಿಯಾಗಿ ಏನಂದ್ರೆ ಒಬ್ಬ ಪತ್ರಕರ್ತರು ಹಗಲಿರಲು ಯಾವುದೇ ಸಂಬಳವಿಲ್ಲದೆ ಸುಮ್ಮನೆ 4ನೇ ಸ್ತಂಭ ಎಲ್ಲೈತ್ರಿ 4ನೇ ಸ್ತಂಭ ಬಹಳಷ್ಟು ಜನ ಹೇಳ್ತಾರೆ. ಆದ್ರೆ ಈ ಸರ್ಕಾರಕ್ಕೆ, ಈ ಜನರಿಗೆ, ಈ ನ್ಯಾಯದ ಎಲ್ಲರಿಗೂ ಕಾಣೋದು ಏನಪ್ಪ ಅಂದ್ರೆ ಪತ್ರಕರ್ತರ ಸುದ್ದಿ ಕಾಣ್ತದೆ, ಪತ್ರಿಕೆ ಕಾಣ್ತಾರೆ, ಮಾಧ್ಯಮ ಕಾಣ್ತದೆ. ಆದ್ರೆ ಪತ್ರಕರ್ತರ ಬದುಕು ಮತ್ತು ಅವರಲ್ಲಿ ಇರ್ತಕ್ಕಂಥ ನೋವು ಯಾವತ್ತೂ ಕಂಡು ಬಂದಿಲ್ಲ. ಯಾಕಂದ್ರೆ ನಾವು ನಿಜವಾದ ಮೊದಲನೇ ಭಾರತದಲ್ಲಿ ಅದು ಯಾವಾದರೂ ಉಚಿತ ಸೇವೆ ಇತ್ತಂದ್ರೆ ಅದು ಆರೋಗ್ಯ ಸೇವೆ ಅಲ್ಲ, ಅದು ಯಾವುದೇ ಸೇವೆ ಅಲ್ಲ, ಶಿಕ್ಷಣ ಸೇವೆ ಅಲ್ಲ, ಅದು ಯಾವುದೇ ಸೇವೆ ಅಲ್ಲ, ಅದು ಕೇವಲ ಪತ್ರಕರ್ತರ ಸುದ್ದಿ ಮಾಡ್ತಕ್ಕಂಥ ಉಚಿತ ಸೇವೆ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಆ ಉಚಿತ ಸೇವೆ ನೋಡಿ ಕೇಸಿ ಇವತ್ತು ನೀವು ಬಸ್ ಪಾಸ್ ಉಚಿತ ಸೇವೆ ಮಾಡಿದ್ದೀರಾ. ಇಂಥ ಉಚಿತ ಸೇವೆಯಲ್ಲಿ ಪತ್ರಕರ್ತರಿಗೆ ಒಂದು ವೇಳೆ ನ್ಯಾಯ ದೊರಕದೇ ಇದ್ರೆ ಇಂಥ ಉಚಿತ ಖಚಿತ ಇಲ್ಲ ಇರ್ತಕ್ಕಂಥ ಸರ್ಕಾರ ಯಾರಿಗೆ ಬೇಕು? ಇಂತಹ ಸರ್ಕಾರಕ್ಕೆ ಮಾಧ್ಯಮದ ರಾವಣನಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಹಾಗಾಗಿ ಏನಪ್ಪ ಅಂದ್ರೆ ಇವತ್ತಿನ ಪ್ರತಿಭಟನೆ ಇದು ರಾಜ್ಯದ ಎಲ್ಲಾ ಪತ್ರಕರ್ತರ ಧ್ವನಿಯಾಗಿದೆ. ಈ ಒಂದು ಪತ್ರಕರ್ತರ ಧ್ವನಿಯನ್ನು ತಾವೇನೋ ಹತ್ತಿಕ್ಕತಕ್ಕಂಥ ಒಂದು ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ತಮ್ಮ ಆಡಳಿತ ಕುರ್ಚಿಗೆ ಮೂರೇ ಕಾಲು. ಹಾಗಾಗಿ ಸುದ್ದಿ ಮಾಡ್ತಕ್ಕಂಥ ಎಲ್ಲಾ ಪತ್ರಕರ್ತರು ನಾವು ನಮ್ಮ ಇವತ್ತು ಯಾವುದೇ ಹಣ, ಯಾವುದೇ ಆಮಿಷ ಇಲ್ಲದೆ ನಿಷ್ಠುರವಾಗಿ ಬರೀತಕ್ಕಂಥ ಒಂದು ಪತ್ರಕರ್ತರಾಗಿ ನಾವು ಹೊರಹೊಮ್ಮಬೇಕಾಗಿದೆ. ಯಾಕಂದ್ರೆ ಮಾಧ್ಯಮ ಇವತ್ತು ಕಳಂಕಿತ ಮಾಧ್ಯಮ ಆಗಿ ಬಹಳಷ್ಟು ಜನ ಮಾಡ್ತಕ್ಕಂಥ ಸೋಗಲಾಡಿತನಕ್ಕೆ, ಉಸುಲಿಕೋರಿತನಕ್ಕೆ ಇವತ್ತು ನಾವು ಹೆಸರು ಕಳ್ಕೊಂಡಿದ್ದೀವಿ. ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಅಂತ ಇವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ. 30 ವರ್ಷ
ಮಲ್ಲಿಕಾರ್ಜುನ್ ಬಂಗ್ಲೆ ಅವರ ಜೊತೆ ನಾನು ಇವತ್ತು ಈ ಸಂಘಟನೆ ಇದ್ದೀನಿ. ವೈಟ್ ಕಾಲರ್ ಸಿಎಂ ನೀವು ಇಲ್ಲದೆ ಇರ್ಬೋದು, ಆದ್ರೆ ವೈಟ್ ಕಾಲರ್ ಪತ್ರಕರ್ತರು ನಾವೈದೀವಿ ಅಂತಕ್ಕಂಥದ್ದನ್ನ ಇವತ್ತು ಈ ವೇದಿಕೆ ಮುಖಾಂತರ, ಈ ಒಂದು ಪ್ರತಿಭಟನೆಯ ಮುಖಾಂತರ ನನ್ನ ಧ್ವನಿ, ನಿಮ್ಮ ಧ್ವನಿ, ಈ ಒಂದು ಪತ್ರಕರ್ತರ ಧ್ವನಿ ತಮ್ಮ ಮೂಲಕ ಏನಪ್ಪಾ ಅಂತಂದ್ರೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಪತ್ರಕರ್ತರ ಕ್ಷೇಮಾಭಿವೃದ್ಧಿಯ ಜೊತೆಗೆ ಪತ್ರಕರ್ತರ ಒಂದು ಹಕ್ಕನ್ನು ಕೊಡ್ತಕ್ಕಂಥ ಕೆಲಸ ತಾವು ಮಾಡಿ, ಮಾಧ್ಯಮ ಒಂದು ಕ್ಷೇತ್ರದಲ್ಲಿ ತಾವು ಮಾಧ್ಯಮ ರತ್ನರಾಗಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಈಗ ಈ ಕುರಿತು ಒಂದು 4 ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತೇನೆ. ಯಾಕಂದ್ರೆ ಈ ಒಂದು ಪ್ರತಿಭಟನೆ ಎಲ್ಲಾ ಪತ್ರಕರ್ತರ ಧ್ವನಿ ಆಗಬೇಕು, ಎಲ್ಲಾ ಪತ್ರಕರ್ತರಿಗೆ ಅವರ ಮೂಲಭೂತ ಹಕ್ಕುಗಳನ್ನು ಕೊಡ್ತಕ್ಕಂಥ ಒಂದು ಧ್ವನಿ ಆಗಬೇಕು ಅಂತಕ್ಕಂಥ ಮಾತನ್ನ ನಾವಿಲ್ಲಿ ಹೇಳಬೇಕು. ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸೋಣ. ಈ ಒಂದು ಯಶಸ್ವಿಗೆ ತಾವು ಏನಪ್ಪಾ ಅಂತಂದ್ರೆ ಕೈ ಜೋಡಿಸಿ ಸರ್ಕಾರದ ಒಂದು ಶ್ರೇಯಸ್ಸಿಗೆ ಕಿರೀಟರಾಗಿ ಅಂತಕ್ಕಂಥ ಮಾತನ್ನು ಸಿದ್ದರಾಮಯ್ಯ ಅವರಿಗೆ ಹೇಳಿ, ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ್ ರಾಜ್ಯಾಧ್ಯಕ್ಷರಿಗೆ ಈಗ ನಾನು ಮಾತನಾಡಲಿಕ್ಕೆ ಕೊಡ್ತಾ ಇದ್ದೇನೆ. ದಯವಿಟ್ಟು ಈ ಕುರಿತು ಒಂದು ಮಾತನಾಡಿ.